ನಮಸ್ಕಾರ, ನನ್ನ ಹೆಸರು ನಾರಾಯಣ HP. ನಾವು ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಜನಗೂಡು, ಮೈಸೂರು ಜಿಲ್ಲೆ. ನನ್ನ ಹೆಸರು ದೀಪಿಕಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಗ್ಗಡಹಳ್ಳಿಯಲ್ಲಿ ಓದುತ್ತಿದ್ದೇನೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಅನಿತಾ ಜೆ ಅಂತ ಹೇಳಬೇಕು. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಗ್ಗಡಹಳ್ಳಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶಾಲೆಗೆ ಶೌಚಾಲಯದ ಕೊರತೆ ಇತ್ತು, ಅಂದ್ರೆ ಶೌಚಾಲಯ ಕಡಿಮೆ ಇತ್ತು. ನಾವು ಹುಡುಗಿರು ದೊಡ್ಡ ಮಕ್ಕಳು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಮುಜುಗರ ಆಗ್ತಿತ್ತು. ಆ ಟಾಯ್ಲೆಟ್ಗಳು ಸರಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ಸರಿಯಾದಂತಹ ಟಾಯ್ಲೆಟ್ ನಮ್ಮಲ್ಲಿ ಇರಲಿಲ್ಲ. ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲದೇನೆ ತುಂಬಾ ತೊಂದರೆ ಆಗ್ತಾ ಇತ್ತು. ಹಾಗೂ ಗಂಡು ಮಕ್ಕಳಿಗೂ ಕೂಡ ಒಂದು ಯೂರಿನಸ್ ಪ್ರಾಬ್ಲಮ್ ಆಗಿ ಹೊರಗಡೆ ಬಯಲಲ್ಲಿ ಹೋಗಿ ವಿಸರ್ಜನೆ ಮಾಡುವಂತ ಒಂದು ಸಂದರ್ಭ ಬಂದಿತ್ತು. ಅಂತ ವೇಳೆಯಲ್ಲಿ ನಾವು ಈ ಒಂದು ಕಂಪನಿಯನ್ನ ಭೇಟಿ ಮಾಡಿದಾಗ ನಮಗೆ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಸುಸಜ್ಜಿತವಾದಂತಹ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ಒಂದು ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ತರ ನಮಗೆ ಒಳ್ಳೆಯ ಒಂದು ಟಾಯ್ಲೆಟ್ ಅನ್ನ ಕಟ್ಟಿಸ್ಕೊಡಿ. ಮಕ್ಕಳ ಸಂಖ್ಯೆ, ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಗಂಡು ಮಕ್ಕಳಿಗೂ ಸಹ ತೊಂದರೆ ಆಗ್ತಾ ಇದೆ, ನಮ್ಮ ಗಂಡು ಮಕ್ಕಳೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಕೇಳ್ಕೊಂಡಾಗ ಅವರು ನಮಗೆ ಬಹಳ ಸಂತೋಷದಿಂದ ಒಳ್ಳೆಯದಾದಂತಹ ಒಂದು ಸುಸಜ್ಜಿತವಾದಂತಹ ಒಂದು ಟಾಯ್ಲೆಟ್ ಅನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಇದರಿಂದಾಗಿ ಸುಮಾರು 170 ಹೆಣ್ಣು ಮಕ್ಕಳಿಗೆ ಹಾಗೂ 150 ಗಂಡು ಮಕ್ಕಳಿಗೆ ಪ್ರತ್ಯೇಕ ಒಂದು ಶೌಚಾಲಯ ಮಾಡಿಕೊಟ್ಟಿರೋದು ತುಂಬಾ ಅನುಕೂಲ ಆಗಿದೆ. ಈ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ರೀತಿಯ ಕಾಯಿಲೆಗಳು ಕೂಡ ಬರ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು. ಇದನ್ನೆಲ್ಲ ಭೇಟಿ ಮಾಡಿದಾಗ ಬಹಳ ಸಂತೋಷದಿಂದ ಒಪ್ಪಿ ಇನ್ನು ಅತ್ಯದ್ಭುತವಾದ ಒಂದು ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸಿಕೆ ಇಷ್ಟಪಡ್ತೇನೆ. ನಮ್ಮ ವಾಶ್ರೂಮ್ ಚೆನ್ನಾಗಿ ಕಟ್ಟಿಸ್ಕೊಟ್ಟಿರೋದಕ್ಕೆ ಟೆಕ್ಸಾಸ್ ಕಂಪನಿಗೆ ಮತ್ತು ಯೂತ್ ಫಾರ್ ಸೇವಾದವ್ರಿಗೆ ಥ್ಯಾಂಕ್ಸ್. ನಮ್ಮ ಶಾಲೆಗೆ ಇಂತಹ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಯೂತ್ ಫಾರ್ ಸೇವಾ ಸಂಸ್ಥೆಗೆ ನಮ್ಮ ಶಾಲೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.